ಟೆಂಡರ್ನ ಸೋತ್ರೆ ಆ ಪ್ರಶ್ನೆ ಅದಕ್ಕೆ ಮೇಲೆ ಬರುತ್ತೆ. ಯಾಕೆಂದರೆ ಟೆಂಡರ್ ಮೊತ್ತ ಎಷ್ಟು ಅಂತ ಗೊತ್ತಿರೋದು ಅದಕ್ಕೆ ಮತ್ತೆ ಅಪ್ಪೆಗೆ ಮಾತ್ರ. ನೀವೇನು ತಲೆ ಕೆಡಿಸ್ಕೋಬೇಡಿ ವಿದ್ಯಾ ಅವರೇ, ನಾನು ನಮ್ಮ ಸ್ಟಾಫ್ ಕಮಲಮ್ಮನ ತುಂಬ ಚೆನ್ನಾಗಿ ನೋಡ್ಕೋತೀವಿ. ಇವತ್ತು ದೀಪಾ ಅವಳ ಗೊಂಬೆಗಳ ಮದುವೆ ಮಾಡ್ತಾ ಇದ್ದಾಳೆ. ಮನುನ ಅದರಿಂದ ಆದಷ್ಟು ದೂರ ಇಡಿ. ನೀವೇನು ತಲೆ ಕೆಡಿಸ್ಕೋಬೇಡಿ ವಿದ್ಯಾ ಅವರೇ, ನಾನು ನಮ್ಮ ಸ್ಟಾಫ್ ಕಮಲಮ್ಮನ ತುಂಬ ಚೆನ್ನಾಗಿ ನೋಡ್ಕೋತೀವಿ. ಇಲ್ಲಿ ನೀವೇನು ಮಾಡ್ತಾ ಇದ್ದೀರಾ? ಅದು ಎಲ್ಲೊಬ್ರು ಕುಷ್ಠರೋಗದ ಪೇಷಂಟ್ ಇದಾರಲ್ಲ, ಅವ್ರನ್ನ ನೋಡಕ್ ಬರ್ತಾರೆ. ಅವ್ರನ್ನ ಮಾತಾಡ್ಸೋದಕ್ಕೆ ನಾನು ನಿಮ್ಮ ಜೊತೆ ಬರಲಾ? ಆದಿ ಇವತ್ತು ಆಸ್ಪತ್ರೆಗೂ ಬಂದ್ಬಿಟ್ಟಿದ್ದ ಕಣೋ. ಅಕ್ಕ, ನೀನು ಅಲ್ಲಿನ ವಿಷಯ ಮಾತಾಡ್ತಿದ್ಯಾ, ಆದ್ರೆ ಇವತ್ತು ಮನೇಲೆ ಕುತ್ತಿಗೆಗೆ ಬಂದಿತ್ತು ಗೊತ್ತಾ? ಹೌದಾ? ಏನಾಯ್ತು ಶಶಿ? ಅಬ್ಬೇಗೆ ನಮ್ಮ ರಹಸ್ಯ ಇನ್ನೇನು ಗೊತ್ತಾಗೋಗ್ತಾ ಇತ್ತು. ಇವತ್ತು ಕಾಲೇಜಿಂದ ಬೇಗ ಬಂದ್ಬಿಡು, ಮನೆಯಲ್ಲಿ ತುಂಬಾ ಕೆಲಸ ಇರುತ್ತೆ. ಹೌದು, ನೀನು ಗಂಡಿನ ಕಡೆಯವಳ ಅಥವಾ ಹೆಣ್ಣಿನ ಕಡೆಯವಳ? ಬೇಡ, ನೀನು ನಮ್ಮ ಕಡೆಗೆ ಬಂದ್ಬಿಡು. ನಮ್ಮ ಕಡೆಯಲ್ಲಿ ಇವತ್ತು ಜಾಸ್ತಿ ಜನ ಇಲ್ಲ. ನಿನ್ನೆ ಡ್ಯಾನ್ಸ್ ಚೆನ್ನಾಗಿತ್ತಲ್ಲ ಅಕ್ಕ, ಇವತ್ತು ಹಂಗೆ ಮಾಡೋಣ. ಮನು, ಇವತ್ತಿನ ನಿನ್ ಗೊಂಬೆ ಆಟ ಆಡಬಾರ್ದು. ಆಡಬಾರ್ದು, ನಿನ್ನೆ ನೀನು ಆಡು ಅಂದೆ. ಈಗ ನೋಡಿದ್ರೆ ಬೇಡ ಅಂತ ಹೇಳ್ತಾ ಇದೀಯ. ಹೋಗಕ್ಕ, ನೀನು ಒಂದೊಂದ್ಸಲ ಅಮ್ಮನ ತರಾನೇ ಆಗ್ತೀಯ. ನೋಡ್ ಮನು, ಅಮ್ಮ ಏನೇ ಹೇಳಿದ್ರು ನಮ್ಮ ಒಳ್ಳೇದಕ್ಕೆ ಹೇಳಿರ್ತಾರೆ. ನೀ ಸುಮ್ಮನೆ ಪ್ರಶ್ನೆ ಮಾಡಬೇಡ. ಗಂಡ್ಮಕ್ಳು ಗೊಂಬೆ ಆಟ ಆಡಬಾರ್ದಂತ ಅಮ್ಮ ಹೇಳಿದಾರಲ್ವಾ, ಆಡಬೇಡ ಅಷ್ಟೇ. ಮತ್ತೆ ಅಪ್ಪನ ಆಡ್ತಾನೆ, ಅವನು ಯಾರು ಏನೋ ಅನ್ನೋದೇ ಅಲ್ಲ. ಪಾರ್ವತಿ, ಬಾಯ್ಲಿ. ಹೇಳು ಪವನ್. ಅದು ರೋಮಿಯೋ ಜೂಲಿಯಟ್ ನಾಟಕದ್ದು ಒಂದು ಬಿಟ್ಟಿದೆ, ಅಂತ ಪ್ರಾಕ್ಟೀಸ್ ಮಾಡೋಣ. ಹಾ, ಮಾಡೋಣ. ಸರಿ, ಹಾಗಾದ್ರೆ ಇವತ್ತಿಗೆ ನೀನು ಜೂಲಿಯಟ್ ಆಗೋ. ಯಾರು, ನಾನಾ? ನೀನೆ. ಯಾ, ಶೋರ್. ಸರಿ, ಹಾಗಾದ್ರೆ ಜೂಲಿಯಟ್ ಅದೊಂದು ಪೋಸ್ ಕೊಡು. ಅರೆ ಸುಕನ್ಯಾ, ಹೇಗಿದ್ಯಾ? ಇದೇನು ನಮ್ಮನೆ ಕಡೆಗೆ? ನಾನು ಚೆನ್ನಾಗಿದ್ದೀನಿ ಬಾನಿ, ನಿನ್ನೆ ನೋಡೋಣ ಅಂತ ಬಂದೆ. ನನಗೆ ನಿಂದೇ ಚಿಂತೆ ಬಾನಿ. ನನ್ನ ಬಗ್ಗೆನಾ? ಯಾಕೆ ಸುಕನ್ಯಾ? ಬಾನಿ, ಮನು ತಲೆ ಮೇಲೆ ದಾವಣಿ ಹೊತ್ಕೊಂಡು ಹುಡುಗಿರ ಜೊತೆ ಕುಣಿತಿದ್ದ. ಅಯ್ಯೋ ದೇವ್ರೆ, ಬೇರೆ ಯಾರಾದ್ರೂ ಇದನ್ನ ನೋಡ್ಬಿಟ್ಟಿದ್ರೆ ಏನ್ ಗತಿ? ಈ ಮನುಗೆ ಎಷ್ಟು ಸಲ ಹೇಳಿದ್ರು ಗೊತ್ತೇ ಆಗೋದಿಲ್ಲ. ಯಾರಿಗಾದ್ರೂ ಈ ವಿಷಯ ಗೊತ್ತಾಗ್ಬಿಟ್ರೆ? ಬಾನಿ, ಈ ವಿಷಯನ ಎಷ್ಟು ದಿನ ಅಂತ ಮುಚ್ಚಿಡ್ತೀಯ? ಒಂದಲ್ಲ ಒಂದಿನ ಗೊತ್ತಾಗೇ ಆಗುತ್ತೆ. ನೋಡು, ನೀನು ಎಲ್ಲರಿಗೂ ಸುಳ್ಳು ಹೇಳ್ಬೋದು, ಆದರೆ ಪಾಪ ಕಂದಮ್ಮ ಮನು ದೇಹ ಸುಳ್ಳು ಹೇಳಲ್ಲ. ಈಗಾಗಲೇ ಮನುಗೆ ತಾನು ಎಲ್ಲ ಹುಡುಗಿರ ಥರ ಇರಬೇಕು,
ಅಲಂಕಾರ ಮಾಡ್ಕೋಬೇಕು, ಆ ಹುಡುಗಿರ ಜೊತೆ ಆಟ ಆಡಬೇಕು ಅಂತ ಈಗಾಗಲೇ ಗೊತ್ತಾಗ್ತಾ ಇದೆ ಬನ್ನಿ. ನಿನ್ ನೆರಳು ಕೂಡ ನನ್ನ ಮಗನ ಹತ್ರ ಸುಳಿಬಾರ್ದು. ಏನು ಮಗನ? ನನಗೆ ಗೊತ್ತಿಲ್ಲದೆ ಈ ಮನೆ ಹೊಸಲನ್ನ ನೀನು ದಾಟೋ ಹಾಗಿಲ್ಲ. ಒಂದು ವೇಳೆ ದಾಟಿದ್ರೆ ನನ್ನ ಮಗ ಸತ್ ಹಾಗೆ ನನ್ನ ಹಿರಿ ಸೊಸೆನೂ ಸತ್ ಹೋದ್ಲು ಅಂತ ಅನ್ಕೋತೀನಿ. ನಿನ್ನ ಮೇಲೆ ನನಗೆ ಯಾವ ನಂಬಿಕೆನೂ ಇಲ್ಲ. ಆವಾಗ ಗಂಡನ ಹಿಂದೆ ಮುಂದೆನೂ ಓಡಾಡ್ತಾ ಇರಬೇಕು ಕಣಮ್ಮಿ. ಇಲ್ಲದೆ ಹೋದ್ರೆ ಮೂಗ್ದಾರ ಇಲ್ದಿರೋ ಹಸು ಎಲ್ಲೆಲ್ಲೋ ಓಡಾಡ್ತದೆ. ಅವನು ಮನೆ ಒಳಗಡೆ ಇದ್ರೂ ಅವನ ಮನಸ್ಸು ಮನೆ ಒಳಗಡೆ ಇರಬೇಕಲ್ಲ. ಅವನ ಆಫೀಸ್ನಾಗೆ ಹುಡುಗಿರು ಕೆಲಸ ಮಾಡ್ತಾರೆ ಕಣಿ. ಕಾಲ್ ಬೇಬಿ. ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಕತ್ತಿಸ್ಕಿದ್ರಿಂದ ಸತ್ತಿಲ್ಲ ಅಂತ ಬರ್ಬೋದು ಅಂತ ನನಗನ್ನಿಸ್ತಿದೆ. ನಿಮಗೆ ಯಾಕೆ ಹಾಗನ್ನಿಸ್ತಿದೆ? ಅವನೇನಾದರೂ ಜೋರಾಗಿ ಕತ್ತಿಸ್ಕಿದ್ದಿದ್ರೆ ಅವಳಿಗೆ ಚೋಕ್ ಆಗಿ ಇಮಿಡಿಯೇಟಾಗಿ ಸಾಯ್ಬೇಕಿತ್ತು. ಆದರೆ ಅವಳ ಕಣ್ಣು ಬ್ಲೂಯಿಶ್ ಆಗಿತ್ತು. ಅಸ್ಕಲ್, ನಾನು ಸೌಮ್ಯ ಅನ್ಕೊಂಡು ಇಲ್ಲೇನೋ ಮಾಡ್ತಾ ಇದೆಯಾ? ಇವರೇ ಕೊಲೆ ಮಾಡಿದ್ದು ಅಂತ ಹೇಗೆ ಹೇಳ್ತೀರಾ? ಸ್ಟೇಜ್ ಮೇಲೆ ನಾಟಕ ನಡಿಬೇಕಾದ್ರೆ ಕತ್ತಿಸ್ಕಿದ್ದಾನೆ ಸರ್. ದಯವಿಟ್ಟು ನನ್ನ ಹೆಂಡತಿ ಸಾವಿಗೆ ನ್ಯಾಯ ಕೊಡಿಸಿ ಸರ್. ಹೆಂಡತಿ ನಿನ್ನ ಸಾವನ್ನು ತಪ್ಪಿಸೋಕೆ ಯಾರಿಂದಲೂ ಸಾಧ್ಯ ಇಲ್ಲ. ಆ ವಿಧಿಯಲ್ಲಿ ನಿನ್ನ ಸಾವು ಹಿಂದೆ ಆಗಬೇಕಾಗಿದೆ. ಹಾಗೆ ಆಗುತ್ತೆ. ಪಾರ್ಥ, ನಿನ್ನ ಅಂತಿಮ ಯಾತ್ರೆಗೆ ಸಿದ್ಧನಾಗು. ಈ ಮನೆಯಲ್ಲಿ ಸದ್ಯದಲ್ಲೇ ಇನ್ನೊಂದು ಸಾವಾಗುತ್ತೆ. ಆ ಸಾವಿನೊಂದಿಗೆ ಎಲ್ಲ ರಹಸ್ಯಗಳು ಹೊರಗಡೆ ಬರುತ್ತೆ. ನೆನಪಿರ್ಲಿ, ಸೇಡಿಗೆ ನಿಂತಿರೋದು ನೀನು ಬಸ್ರಿ ಅಲ್ವಾ? ಅದಕ್ಕೆ ದೇಶಕ್ಕೆ ಹೇಳಿದ ಕೂಡಲೇ ಗಾಬರಿ ಆಯ್ತು. ಸುನೀತಾ ಚಿಕ್ಕಮ್ಮನು ಬಸ್ರಿ ಅಲ್ವಾ ಅಪ್ಪ? ಬಂಗಾರಿ, ಸುನೀತಂಗೇನೂ ಆಗಿಲ್ಲ, ಪ್ರಜ್ಞೆ ತಬ್ಬಿದ್ದಾಳಷ್ಟೇ. ಆದ್ರೆ ಓ ಮೈ ಗಾಡ್, ನಿಮ್ಗೆ ಅದು ಗೊತ್ತಿಲ್ವಾ? ಇನ್ನೇನು ಮಾಡ್ತೀರಾ ನೀವು? ಅಮರ್, ನೀನು ಅನ್ಕೊಂಡಂಗೆ ರಾಮ್ ಅವರು ಬ್ಯಾಕ್ವರ್ಡ್ ಏನಲ್ಲ. ಅವ್ರ ಹೊಲಾನ ಹೇಗೆ ನೋಡ್ಕೋಬೇಕು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಈ ಸಿಟಿಲಿ ಇರೋರಿಗೆ ಬಿಸ್ನೆಸ್ಸು, ರೇಸು, ಕಾಂಪಿಟೇಷನ್ ಅಂತ ಇಲ್ದಿರೋ ತಲೆನೋವುಗಳು. ಆದರೆ ಹಳ್ಳಿಲಿರೋರೆಲ್ಲ ಆರಾಮಾಗಿ ನೆಮ್ಮದಿಯಾಗಿ ಜೀವನ ನಡೆಸ್ತಿದ್ದಾರೆ. ರಾಮ್ ಅವ್ರಿಗೆ ನಿನ್ನ ಸೋ ಕಾಲ್ಡ್ ಡೆವಲಪ್ಮೆಂಟ್ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ he doesn't give a damn about it. ಪೂಜಾನ ಕೊಲೆ ಮಾಡಿದವನ್ನ ಹಿಡಿಯೋಕ್ಕೆ, ಹಾಗೆ ನಿಮ್ಮ ಇಡೀ ಕುಟುಂಬನ ರಕ್ಷಣೆ ಮಾಡೋಕ್ಕೆ ಗಂಗಾ ನನಗೆ ತುಂಬ ಹೆಲ್ಪ್ ಮಾಡಿದ್ದಾಳೆ. ಗಂಗಾ ತನ್ನ ಲೈಫ್ನೇ ರಿಸ್ಕಲ್ಲಿಟ್ಲು ನಿಮ್ಗಳ ಪರವಾಗಿ. ಅವಳಿಗೆ ನಿಮ್ಮೆಲ್ಲರ ಮೇಲೂ ತುಂಬ ಪ್ರೀತಿ ಇದೆ, ಸ್ಪೆಷಲಿ ಅಜ್ಜಮ್ಮನ ಮೇಲೆ. ಅಣ್ಣ, ಇನ್ನು ನಾನು ನಿನಗೆ ಹೊರೆಯಾಗಿರೋದಿಲ್ಲ ಅಲ್ವಾ? ಯಾಕೆ ಗುಂಡಮ್ಮ ಹಾಗಂತೀಯ? ಬೆನ್ನಿಗೆ ಬಿದ್ದಿ ತಂಗಿ ಅಂತ ನಾಲ್ಕು ಮಾತಾಡಿರ್ಬೋದು, ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೋಬೇಡ್ವೆ? ಅತ್ಗೆ, ಇನ್ಮೇಲೆ ನಿಮಗೆ ಕಾಟ ಕೊಡೋದಕ್ಕೆ ನಾನು ಇರೋದಿಲ್ಲ. ನಿನ್ನ ರೇಗೋಷ್ಟು ಬೇರೆ ಯಾರನ್ನ ರೇಗಿದ್ರು ನಂಗೆ ಸಮಾಧಾನ ಆಗಲ್ಲ ಕಣೆ. ಇನ್ಮೇಲೆ ನಾನು ಏನು ಮಾಡಲಿ? ಅಷ್ಟು ಸಿಟ್ಟು ಬಂದರೆ ನನ್ನ ಮನೆ ತನಕ ಬಂದ್ಬಿಟ್ಟು ನಂಗೆ ಬೈದ್ಬಿಟ್ಟು ಹೋಗ್ಬಿಡಿ, ಸರಿನಾ?